ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಕೋರ್ಟ್ಗೆ ಹೋಗ್ತೀಯಾ? ಕಟಕಟೆಯಲ್ಲಿ ನಾನು ತೀರ್ಮಾನ ಮಾಡ್ತೀನಿ. ಕಪಿಲ್ ಸಿಬಲ್ ಭಾರತದಲ್ಲಿ ಒಬ್ಬ ದೊಡ್ಡ ವಕೀಲರು. ಕಪಿಲ್ ಸಿಬಲ್ ಕೈ ಹಾಕಿದ್ರು ಅಂದ್ರೆ ಕೇಸ್ ಗೆದ್ದಂಗೆ. ಆದರೆ ಇಂಥ ಲಾಯರ್ಗೆ ಮೋದಿ ಸರ್ಕಾರ ಶಾಕ್ ಕೊಟ್ಟುಬಿಟ್ಟಿದೆ. ವಕ್ಫ್ಗಾಗಿ ಕೋರ್ಟ್ಗೆ ಹೋಗ್ತೀನಿ ಅಂತಿದ್ದವರು ಕಟಕಟೆಯಲ್ಲೇ ಬೆಚ್ಚು ಬಿದ್ದಿದ್ದಾರೆ. ವಕ್ಫ್ ಬಿಲ್ ತಿದ್ದುಪಡಿಯನ್ನು ವಿರೋಧಿಸಿ ಅಬ್ಬಾಜಾನ್ ಆ್ಯಂಡ್ ಗ್ಯಾಂಗ್ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ರು. ಆದರೆ ಅಷ್ಟರಲ್ಲಿ ಮೋದಿ ಸರ್ಕಾರ ಕೂಡ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಕದ ತಟ್ಟಿದೆ. ಸರಿಯಾದ ಸಮಯದಲ್ಲಿ ಕೇಂದ್ರ ಸರ್ಕಾರ ವಿರೋಧ ಪಕ್ಷಗಳು ಸುಪ್ರೀಂ ಕೋರ್ಟ್ನಲ್ಲಿ ತಲೆ ಮೇಲೆ ಕೈ ಇಟ್ಕೊಂಡು ಕೂರೋ ಹಾಗೆ ಮಾಡಿದ್ದಾರೆ. ಆಲ್ರೆಡಿ ವಕ್ಫ್ ತಿದ್ದುಪಡಿ ಬಿಲ್ ಕಾನೂನಾಗಿ ಮಾರ್ಪಟ್ಟಿದೆ, ದೇಶದಲ್ಲಿ ಜಾರಿಗೆ ಕೂಡ ಬಂದಿದೆ. ಆದರೂ ಕೆಲವರ ರಂಪಾಟ ಕಡಿಮೆ ಆಗಲಿಲ್ಲ. ವಿಪಕ್ಷಗಳು ಸೇರಿಕೊಂಡು ದೇಶದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಿದ್ದಾರೆ. ಒಂದು ಕಡೆ ಪ್ರತಿಪಕ್ಷಗಳು ಸುಪ್ರೀಂ ಕೋರ್ಟ್ನಲ್ಲಿ ಗದ್ದಲ ಸೃಷ್ಟಿಸಿಕೊಂಡು ಕಾನೂನನ್ನು ವಿರೋಧಿಸ್ತಾ ಇದ್ರೆ, ಇನ್ನೊಂದು ಕಡೆಯಿಂದ ಕಪಿಲ್ ಸಿಬಲ್ ಮತ್ತು ಸಿಂಘ್ವಿ ಮೂಲಕ ಶೀಘ್ರ ವಿಚಾರಣೆಗೆ ಒತ್ತಡ ಹೇರ್ತಿದೆ. ಈ ಗ್ಯಾಪ್ನಲ್ಲಿ ಮೋದಿ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ತಲುಪಿ ವಿರೋಧ ಪಕ್ಷಗಳನ್ನು ಕಾನೂನಿನ ಚೌಕಟ್ಟಿನಲ್ಲಿ ಸಿಲುಕಿಸಿಬಿಟ್ಟಿದೆ. ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಕಾನೂನಿನ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ಕೇವಿಯಟ್ ಅರ್ಜಿಯನ್ನು ಸಲ್ಲಿಸಿದೆ. ಮೋದಿ ಸರ್ಕಾರದ ಆ ನಡೆಯನ್ನು ನೋಡಿ ಸ್ವತಃ ಅವರೇ ಶಾಕ್ ಆಗಿದ್ದಾರೆ. ಮೋದಿ ಸರ್ಕಾರ ವಕ್ಫ್ ತಿದ್ದುಪಡಿ ಕಾನೂನಿನ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ಕ್ಯಾಬಿನೆಟ್ ಅರ್ಜಿಯನ್ನು ಸಲ್ಲಿಸಿದ್ದು ವಿಪಕ್ಷ ಹಾಗೂ ವಿರೋಧಿಗಳ ಕನಸು ನುಚ್ಚು ನೂರು ಮಾಡಿದೆ. ಮೋದಿ ಸರ್ಕಾರ ಆತಂಕ ತಪ್ಪಿಸಲು ಕ್ಯಾಬಿನೆಟ್ ಫೈಲಿಂಗ್ ಸುಪ್ರೀಂ ಕೋರ್ಟ್ನಲ್ಲಿ ದಾಖಲು ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ, ಈಗ ವಕ್ಫ್ ಕಾಯ್ದೆಗೆ ಸಂಬಂಧಿಸಿ ಸಲ್ಲಿಸಲಾದ ಅರ್ಜಿಗಳ ಕುರಿತು ಸುಪ್ರೀಂ ಕೋರ್ಟ್ ಯಾವುದೇ ಆದೇಶವನ್ನು ಕೊಡೋ ಹಾಗಿಲ್ಲ. ಆದೇಶ ಕೊಡೋದಕ್ಕೂ ಮುನ್ನ ಕೇಂದ್ರ ಸರ್ಕಾರದ ಬಳಿ ಕೇಳಲೇಬೇಕಾಗತ್ತೆ. ವಕ್ಫ್ ಕಾಯ್ದೆಯ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಇದುವರೆಗೆ 15 ಅರ್ಜಿಗಳು ದಾಖಲಾಗಿವೆ. ವಕ್ಫ್ ಕಾಯ್ದೆಯ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಲಾದ ಈ ಅರ್ಜಿಗಳ ವಿಚಾರಣೆ ಏಪ್ರಿಲ್ 15ರಂದು ನಡೆಯುತ್ತೆ. ಪಾಪ ಈ ಮೌಲಾನಗಳು ಮತ್ತು ವಿರೋಧ ಪಕ್ಷಗಳಿಗೆ ಸಿಜೆಐ ಈ ಅರ್ಜಿಗಳನ್ನು ನೋಡಿ ಹೆಂಗಾದ್ರೂ ಮಾಡಿ ಈ ವಕ್ಫ್ ತಿದ್ದುಪಡಿ ಬಿಲ್ ರದ್ದು ಮಾಡಲಿ ಅಂತ ಅಲ್ಲಾಹ್ ಹತ್ರ ಬೇಡ್ಕೋತಾ ಇದ್ದಾರೆ. ಆದರೆ ಅಷ್ಟರಲ್ಲಿ ಮೋದಿಜಿ ಸಖತ್ತಾಗಿ ಯಾರ್ಕರ್ ಹಾಕಿ ಕ್ಲೀನ್ ಬೌಲ್ಡ್ ಮಾಡಿದ್ದಾರೆ. ಎಂಥ ಯಾರ್ಕರ್ ಅಂದರೆ, ಒಂದೇ ಒಂದು ಯಾರ್ಕರ್ಗೆ ಕಪಿಲ್ ಸಿಬಲ್ ಹಾಗೂ ಸಿಂಘ್ವಿ ಅಂತಹ ಘಟಾನುಘಟಿ ಬ್ಯಾಟ್ಸ್ಮನ್ ಇಬ್ಬರು ಕೂಡ ಡಕ್ಔಟ್ ಆಗಿಬಿಟ್ಟಿದ್ದಾರೆ. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಕೂಡ ಇಷ್ಟು ಬೇಗ ನಿಮಗೆ ಅರ್ಜೆಂಟಲ್ಲಿ ವಿಚಾರಣೆ ಮಾಡೋಕ್ಕಾಗಲ್ಲ, 15ನೇ ತಾರೀಕು ವಿಚಾರಣೆ ಮಾಡೋದಾಗಿ ಹೇಳಿದೆ. ಯಾವುದಕ್ಕೆ ಆಗಲಿ ಒಂದು ಕ್ರಮ ಅನ್ನೋದಿರುತ್ತೆ. ಸುಪ್ರೀಂ ಕೋರ್ಟ್ಗೆ ಕೂಡ ವಿಚಾರಣೆ ಮಾಡೋದಕ್ಕೆ ಕ್ರಮ ಇದೆ. ಹೀಗೆ ತಕ್ಷಣಕ್ಕೆ ಇವರಿಗೆ ಬೇಕಾದ ಹಾಗೆ ವಿಚಾರಣೆ ಮಾಡಿ ಅಂದರೆ ಹೇಗಾಗತ್ತೆ? ಅದನ್ನೇ ಕೋರ್ಟ್ ಹೇಳಿದೆ. ಅಷ್ಟು ನಿಮಗೆ ಅರ್ಜೆಂಟಾಗಿ ಕೇಸ್ ಲಿಸ್ಟ್ ಮಾಡಬೇಕಾದ್ರೆ ಅದಕ್ಕಾಗಿ ಒಂದು ಪತ್ರ ಬರ್ಕೊಂಡು ನನ್ನ ಹತ್ರ ತಗೊಂಡು ಬನ್ನಿ ಅಂತ ಕಪಿಲ್ ಸಿಬಲ್ ಮತ್ತು ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವಾಗ ನ್ಯಾಯಾಲಯ ಸಿಂಘ್ವಿ ಮತ್ತು ಕಪಿಲ್ ಸಿಬಲ್ ಅವರಿಗೆ ಛೀಮಾರಿ ಹಾಕ್ತು, ತಕ್ಷಣ ಕೇಂದ್ರ ಸರ್ಕಾರ ತನ್ನ ಆಟ ಶುರು ಮಾಡಿಕೊಂಡಿತ್ತು. ಈಗೇನಾದರೂ ಕೇವಿಯಟ್ ಸಲ್ಲಿಸದೆ ಇದ್ದಿದ್ರೆ, ಕೋರ್ಟ್ ಸರ್ಕಾರದ ವಾದ ಕೇಳದೆ ಆದೇಶ ಕೊಟ್ಟು ಬಿಟ್ಟಿದ್ರೆ ಸಮಸ್ಯೆ ಆಗಿರ್ತಿತ್ತು. ಸೊ ಈಗ ಸರ್ಕಾರದ ವಾದವನ್ನು ಕೇಳಿಯೇ ಆದೇಶ ಕೊಡಬೇಕು. ಇದರಿಂದ ಅಂದರೆ ಮೋದಿ ಸರ್ಕಾರ ಉತ್ತರವನ್ನು ಕೊಡೋದ್ರಿಂದ ಎರಡೂ ಕಡೆಯವರ ವಾದಗಳನ್ನು ಕೇಳಿ ವಕ್ಫ್ ಕಾನೂನಿನ ಬಗ್ಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಇಲ್ಲಿ ಇನ್ನೂ ಒಂದು ಗಮ್ಮತ್ತೇನೆಂದರೆ, ಇದೊಂಥರ ಕೋಲು ಕೊಟ್ಟು ಹೊಡೆಸಿಕೊಂಡಂಗೆ ಆಯಿತು. ಕೋರ್ಟ್ ಹೋಗಿದ್ದಾರೆ, ಈಗ ಅಲ್ಲಿ ವಕ್ಫ್ ಹಣೆ ಬರ ಕಂಪ್ಲೀಟ್ ಆಗಿ ಬಯಲಾಗಿದೆ. ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಪ್ರತಿಯೊಂದು ರಹಸ್ಯವನ್ನು ಬಯಲು ಮಾಡುತ್ತೆ. ವಕ್ಫ್ ಆಸ್ತಿಗಳ ಹೆಸರಿನಲ್ಲಿ ಅಕ್ರಮ ವ್ಯವಹಾರ ಹೇಗೆ ನಡೀತಾ ಇತ್ತು, ಹಾಗೆ ವಕ್ಫ್ ಹೆಸರಿನಲ್ಲಿ ಲೂಟಿ ಮಾಡುವುದಲ್ಲದೆ ವಕ್ಫ್ ಆಸ್ತಿಗಳಲ್ಲಿ ಹೇಗೆ ಮಜಾ ಮಾಡ್ತಾ ಇದ್ರು, ಪ್ರತಿ ವಿಷಯ ಗೊತ್ತಾಗತ್ತೆ. ವಕ್ಫ್ಗೆ ಹಣ ಎಲ್ಲಿಂದ ಬರುತ್ತೆ, ಹಾಗೆ ಅದನ್ನು ಎಲ್ಲಿಗೆ ಖರ್ಚು ಮಾಡಲಾಗತ್ತೆ ಎಂಬುದಕ್ಕೆ ಯಾವುದೇ ಲೆಕ್ಕ ಇಲ್ಲ. ಆದ್ರಿಂದ ವಕ್ಫ್ ಒಳಗೆ ನಡೀತಾ ಇರುವಂತಹ ಹಣದ ವ್ಯವಹಾರವನ್ನು ನಿಯಂತ್ರಿಸಲು ಕೇಂದ್ರ ಸರ್ಕಾರ ಈ ಮಸೂದೆಯನ್ನು ತಂದಿದೆ. ಹಾಗೆ ಮಾಡೋದ್ರಿಂದ ವಕ್ಫ್ ಒಳಗೆ ಇರುವಂತಹ ಗೊಂದಲಗಳನ್ನು ನಿಲ್ಲಿಸಬಹುದು, ಹಾಗೆ ಕಾನೂನು ಬಾಹಿರ ಚಟುವಟಿಕೆಗಳನ್ನು ತಡಿಬಹುದು. ಆದರೆ ಈ ವಕ್ಫ್ ತಿದ್ದುಪಡಿ ಬಿಲ್ನಿಂದ ಅಕ್ರಮವಾಗಿ ತಮ್ಮ ಜೀವನವನ್ನು ಕಳೆಯುತ್ತಿದ್ದವರು ಈಗ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗ್ತಾ ಇದೆ ಹಾಗೂ ಮೋದಿ ಸರ್ಕಾರದಲ್ಲಿ ಇಸ್ಲಾಂ ಅಪಾಯದಲ್ಲಿದೆ ಅಂತ ಬೊಬ್ಬೆ ಹಾಕ್ತಾ ಇದ್ದಾರೆ ಅಷ್ಟೇ.
ಹೀಗೆ ಸಾಮಾನ್ಯ ಮುಸ್ಲಿಮರನ್ನ ಕೆರಳಿಸುವ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಆದರೆ ನಿಜವಾಗಿಯೂ ಸಾಮಾನ್ಯ ಮುಸ್ಲಿಮರಿಗೆ ಈ ಬಿಲ್ನಿಂದ ಯಾವುದೇ ಪರಿಣಾಮ ಆಗೋದಿಲ್ಲ. ಯಾರ್ಯಾರಿಗೆ ವಕ್ಫ್ ಬಿಲ್ ಬಿಸಿ ತಟ್ಟೋತು ಅವರಷ್ಟೇ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಯಾಕಂದರೆ ಇದರಿಂದಾಗಿ ಈ ವಕ್ಫ್ ಬಿಲ್ಲನ್ನು ಹೇಗಾದರೂ ನಿಲ್ಲಿಸಬಹುದು ಅನ್ನೋ ಭರವಸೆಯಲ್ಲಿದ್ದಾರೆ. ಆದರೆ ಈಗ ಈ ಕಾನೂನು ನಿಲ್ಲೋದಿಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರ ಸರ್ಕಾರ ವಕ್ಫ್ನ ಸಾಕ್ಷಿಗಳು ಮತ್ತು ಉತ್ತರಗಳೊಂದಿಗೆ ಆಟ ಆಡುತ್ತೆ. ಈಗಾಗಲೇ ವಕ್ಫ್ ಕಾನೂನು ದೇಶದಾದ್ಯಂತ ಜಾರಿಗೆ ತರಲಾಗಿದೆ. ಅದಲ್ಲದೆ ಸಂಸತ್ತಿನಲ್ಲಿ ನಿಂತು ಗೃಹ ಸಚಿವ ಅಮಿತ್ ಶಾ ಯಾವುದೇ ಸಂದರ್ಭದಲ್ಲೂ ಎಲ್ಲರೂ ವಕ್ಫ್ ಕಾನೂನನ್ನ ಪಾಲಿಸಲೇಬೇಕಾಗುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. यहाँ एक सदस्य ने तो कह दिया, एक सदस्य ने कह दिया माइनॉरिटी इस कानून को स्वीकार नहीं करेगी. क्या धमकाना चाहते हो भाई? संसद का कानून है, सबको स्वीकार करना पड़ेगा. स्वीकार नहीं करेंगे मतलब क्या है? कैसे बोल सकते हैं कोई हम कानून को स्वीकार नहीं करेंगे? ये कानून भारत सरकार का है, हर एक पर बंधन करता होगा और इसको स्वीकार करना पड़ेगा. एक सदस्य ने तो कह दिया, एक सदस्य ने कह दिया माइनॉरिटी इस कानून को स्वीकार नहीं करेगी. क्या धमकाना चाहते हो भाई? संसद का कानून है, सबको स्वीकार करना पड़ेगा. स्वीकार नहीं करेंगे मतलब क्या है? कैसे बोल सकते हैं कोई हम कानून को स्वीकार नहीं करेंगे? ये कानून भारत सरकार का है, हर एक पर बंधन करता होगा और इसको स्वीकार करना पड़ेगा. ಮೌಲಾನರು ಮತ್ತು ವಿರೋಧ ಪಕ್ಷಗಳು ಎಷ್ಟು ಕಾಲ ಕಾನೂನನ್ನು ವಿರೋಧಿಸಿದ್ರೂ ಕೂಡ ಈಗ ಏನೂ ಆಗೋದಿಲ್ಲ. ಎಲ್ಲವೂ ಕೈ ಮೀರಿ ಹೋಗಿದೆ. ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲೂ ಎಂಟ್ರಿ ಕೊಟ್ಟಿದೆ. ಈಗ ಇನ್ನೊಂದು ಪ್ರಶ್ನೆ, ಅಕಸ್ಮಾತ್ ಸುಪ್ರೀಂ ಕೋರ್ಟ್ ಈ ಕಾನೂನನ್ನು ರದ್ದು ಮಾಡಬಹುದಾ? ಎಸ್, ಅಫ್ಕೋರ್ಸ್ ಮಾಡಬಹುದು. ಸುಪ್ರೀಂ ಕೋರ್ಟ್ಗೆ ಆ ಅಧಿಕಾರ ಇದೆ. ಆದರೆ ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಅಂದರೆ ವಕ್ಫ್ ಕಾನೂನಿನ ಮೂಲಕ ಸಂವಿಧಾನವನ್ನು ಪ್ರಶ್ನಿಸಲಾಗಿದೆ ಅನ್ನೋದು ಸಾಬೀತಾದಾಗ ಮಾತ್ರ ಅಂಥ ಪರಿಸ್ಥಿತಿ ಉದ್ಭವಿಸುತ್ತೆ. ಅಂದರೆ ಈ ಕಾನೂನು ಭಾರತದ ಸಂವಿಧಾನವನ್ನು ಪ್ರಶ್ನಿಸ್ತಾ ಇದೆ ಅನ್ನೋದು ಸಾಬೀತಾದರೆ ವಕ್ಫ್ ತಿದ್ದುಪಡಿ ಬಿಲ್ ಕಾನೂನನ್ನು ರದ್ದುಗೊಳಿಸಬಹುದು. ಆದರೆ ಈಗ ವಿರೋಧ ಪಕ್ಷಕ್ಕೆ ಇರುವ ಏಕೈಕ ದಾರಿ ಏನಂದರೆ ವಕ್ಫ್ ತಿದ್ದುಪಡಿ ಬಿಲ್ ಸಂವಿಧಾನವನ್ನು ಚಾಲೆಂಜ್ ಮಾಡುತ್ತೆ ಅಂತ ಸಾಬೀತು ಮಾಡಬೇಕು. ಅದು ಸಾಧ್ಯ ಇಲ್ಲ ಬಿಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.